ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು 2026 ಹೊಸ ನ್ಯೂ ಜಿ ಎಸ್ ಟಿ ವಿಡಿಯೋಗೆ. ಎಲ್ರಿಗೂ ನಮಸ್ತೆ. ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ದಿನ ಆಯಿತು. ಈ ಒಂದು ವಿಡಿಯೋದಲ್ಲಿ ಬ್ಲರ್ ಆಗಿರುತ್ತೆ. ಕೆಲವೊಂದು ಸೆಕ್ಯೂರಿಟಿ ಪರ್ಪಸ್ಗೆ ಈ ಒಂದು ವಿಡಿಯೋ ನಾನು ಬ್ಲರ್ ಮಾಡಿರ್ತೀನಿ. ನಿಮಗೇನಾದರೂ ಡೌಟ್ಸ್ ಬಂತು ಅಂದರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಗೈಸ್. ನಾನಿವತ್ತು ನಿಮಗೆ GSTR1 ಮಾಡೋದು ಯಾವ ರೀತಿ, GSTR1 ಫೈಲ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಗೈಸ್. ನೋಡಿ, ಇಲ್ಲಿ ನಾವೊಂದು ಟ್ರ್ಯಾಕರ್ ರೆಡಿ ಮಾಡ್ಕೊಂಡಿದ್ದೀವಿ. GST ಫೈಲ್ ಮಾಡೋದಕ್ಕೆ ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು, ಒಂದು ನಮ್ಮ ಕ್ಲೈಂಟ್ಸ್ ಡಾಟಾನ ಆಗಿರಲಿ ಅಥವಾ ನಮ್ಮ ಬಿಸ್ನೆಸ್ ಡಾಟಾ ಯಾವ ರೀತಿ HSN ಕೋಡು, ಪ್ರತಿಯೊಂದು GSTR 2B 3B ಪ್ರತಿಯೊಂದು ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ನಾನು ಇಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಗೈಸ್. ಬನ್ನಿ, ಫಸ್ಟು ನಾವೀಗ ಏನು ಮಾಡಬೇಕಂದ್ರೆ, ನೀವು GST ರಿಟರ್ನ್ಸ್ಗೆ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದಮೇಲೆ ರಿಟರ್ನ್ಸ್ ಹತ್ರ ಹೋಗ್ಬಿಟ್ಟು ಇಲ್ಲಿ ಯಾವ ಮಂತಿಂದ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಜನವರಿ ಮಂತಲ್ಲಿ ನಾವು ಡಿಸೆಂಬರ್ ಮಂತಿಂದು ಬಿಲ್ಸ್ ಹಾಕಬೇಕಾಗಿರುತ್ತೆ. ಜನವರಿ ಮಂತ್ 11ನೇ ತಾರೀಕು ಒಳಗಡೆ ನಾವು GSTR1 ಫೈಲ್ ಮಾಡಬೇಕಾಗುತ್ತೆ ಗಾಯ್ಸ್. ಇಲ್ಲ ಅಂದರೆ ನಮಗೆ ಲೇಟ್ ಫೀಸು ಅಥವಾ ಪೆನಾಲ್ಟಿ ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ನೀವು ಜನವರಿ ಮಂತು ಬಿಫೋರ್ 11th ಎವ್ರಿ ಮಂತ್ ಹಿಂದಿಂದು ಪ್ರೀವಿಯಸ್ ಮಂತ್ ಇರುತ್ತಲ್ಲ ಅದ್ರದ್ದು ನೀವು ಫೈಲ್ ಮಾಡಿದ್ರೆ ಬೆಟರು ಗೈಸ್. ನಾನಿಲ್ಲಿ ಡಿಸೆಂಬರ್ ಸೆಲೆಕ್ಟ್ ಮಾಡಿದ್ದೀನಿ. ಡಿಸೆಂಬರ್ದು ನೋಡಿ, ಇಲ್ಲಿ ನಿಮಗೆ 11 ಜನವರಿ ಒಳಗಡೆ ಇಲ್ಲೇ ಮಾಡಿ ಅಂತ ಕೊಟ್ಟಿದ್ದಾರೆ. ನಿಮಗೆ ಫಸ್ಟು ನೀವು ಪ್ರಿಪೇರ್ ಆಫ್ಲೈನ್ ಅಂತ ಹೊಡೆದ್ರೆ ನಿಮಗೆ ನಿಮ್ಮ ಹತ್ರ ಏನಾದರೂ JSON ಅಥವಾ ಯಾವುದಾದ್ರೂ ಆ್ಯಪ್ ಡಾಟಾ ನಿಮ್ಮ ಹತ್ರ ಇತ್ತು ಅಂತ ಅಂದರೆ ಡಾಟಾ ರಿಪೋರ್ಟ್ ತೊಗೊಂಡು JSON ಮುಖಾಂತರ ನೀವು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಜಸ್ಟು ಚೂಸ್ ಫೈಲ್ ಅಂತ, ಬಟ್ ಅದು ಆಗೋದಿಲ್ಲ. ಕೆಲವೊಬ್ಬರು ಯಾವುದಾದ್ರೂ ಸಾಫ್ಟ್ವೇರ್ ಯೂಸ್ ಮಾಡ್ತಾಯಿದ್ರೆ ಆಗುತ್ತೆ. ನಾವಿವಾಗ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತೋರಿಸುತ್ತೆ ಗೈಸ್, ಇಲ್ಲಿ B2C B2B ಪ್ರತಿಯೊಂದು ತೋರಿಸುತ್ತೆ. ಡಾಕ್ಯುಮೆಂಟ್ ಸಮರಿ, HSN. ಕಾಲಮ್ ನಂಬರ್ 12, 13 ಮಾತ್ರ ಇಂಪಾರ್ಟೆಂಟಾಗಿ ಹಾಕಲೇಬೇಕು. 2026ರಲ್ಲಿ ಬಂದಿರೋ ಇದೊಂದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. 2025ಇಂದನೇ ಬಂದಿದೆ, ಬಟ್ ಈಗೆಲ್ಲ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ. ಬನ್ನಿ, ಈಗ ನಾವು ಒಂದು B2B ಬಿಲ್ನ ಹಾಕೋದು ಯಾವ ರೀತಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸಪೋಸ್ ನೀವೇನಾದರೂ ನಿಲ್ ರಿಟರ್ನ್ ಇತ್ತು ಅಂದರೆ ಮೇಲ್ಗಡೆ ನಿಲ್ ರಿಟರ್ನ್ ಬಾಕ್ಸ್ ಇರುತ್ತೆ. ಜಸ್ಟ್ ನಿಲ್ ರಿಟರ್ನ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು OTP ಹಾಕಿದ್ರೆ ನಿಲ್ ರಿಟರ್ನ್ ಫೈಲ್ ಆಗೋವಂಥದ್ದು. ನೋಡಿ ಗೈಸ್, ಇಲ್ಲಿ ನಮ್ಮ ಒಂದು ಇನ್ವಾಯ್ಸ್ ಇದೆ. ಇನ್ವಾಯ್ಸ್ನ ಯಾವ ರೀತಿ ಫುಲ್ HSN ಡೀಟೇಲ್ಸ್ ಕೊಟ್ಟಿದ್ದಾರೆ, ಯಾವ ಪ್ರಾಡಕ್ಟ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ, ಟ್ಯಾಕ್ಸಬಲ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಕೊಟ್ಟಿದ್ದಾರೆ ಈ ಒಂದು ಇನ್ವಾಯ್ಸಲ್ಲಿ. ಈ ಇನ್ವಾಯ್ಸಲ್ಲಿ ಮೇಯ್ನಾಗಿ ಯಾವ ವ್ಯಕ್ತಿಗೆ ನಾವು ಯಾವ ಕಸ್ಟಮರ್ಗೆ ಮಾರ್ತಾಯಿದ್ದೀವಿ ಅಂತ ನೋಡ್ಕೋಬೇಕು. ಅವ್ರದ್ದು GST ನಂಬರು, ಇನ್ವಾಯ್ಸ್ ಡೇಟು ಮತ್ತು ಟ್ಯಾಕ್ಸಬಲ್ ಅಮೌಂಟು, ಇದಿಷ್ಟು ನಮಗೆ ತಿಳಿಬೇಕಾಗುತ್ತೆ ಗಾಯ್ಸ್. ಇದಿಷ್ಟು ತಿಳಿದಾದ್ಮೇಲೆ ಕೆಳಗಡೆ HSN ಕೋಡು ಕೂಡ ಹಾಕಬೇಕಾಗುತ್ತೆ. ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ. ಫಸ್ಟು ನೀವು B2B ಮೇಲೆ ಪ್ರೆಸ್ ಮಾಡಬೇಕಾಗುತ್ತೆ. ಪ್ರೆಸ್ ಮಾಡಿ ಅದ್ರ ಮೇಲೆ ಆ್ಯಡ್ ರೆಕಾರ್ಡ್ ಅಂತ ಇರುತ್ತೆ. ಆ್ಯಡ್ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಸರ್ ನಮ್ಮ ಹತ್ರ 150 ಬಿಲ್ಗಳಿದ್ದಾವೆ, ತುಂಬ ಟೈಮ್ ಹಿಡಿಯುತ್ತೆ, ಏನು ಮಾಡೋದು ಸರ್? ಅದಕ್ಕೋಸ್ಕರ ನಾನು ಹೇಳಿದ್ದು ಆಫ್ಲೈನ್ ಟೂಲ್ ಬರುತ್ತೆ ಗೈಸ್, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ಕೆಲವೊಂದು ಸಾಫ್ಟ್ವೇರ್ಗಳಿದ್ದಾವೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಹಂಗೂ ಆಗಿಲ್ವಾ? ಇನ್ಸ್ಟಾಗ್ರಾಮ್ ಲಿಂಕ್ನ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಗೈಸ್ ಅಂತ ಹೇಳ್ತೀನಿ. ನೆಕ್ಸ್ಟು ಮುಂದುವರ್ಸೋಣ. ಈಗ ಇಲ್ಲಿ ನೋಡಿ, GST ನಂಬರ್ ಹಾಕ್ತೀರಾ ನಿಮ್ಮ ಕಸ್ಟಮರ್ದು. ಅವ್ರದ್ದು ಇನ್ವಾಯ್ಸ್ ಡೇಟು, ಇನ್ವಾಯ್ಸ್ ವ್ಯಾಲ್ಯೂ, ಇನ್ವಾಯ್ಸ್ ನಂಬರು ಮತ್ತು ಟ್ಯಾಕ್ಸಬಲ್ ಅಮೌಂಟು ಎಷ್ಟು ಪರ್ಸೆಂಟೇಜ್ ಅಂತ ಅಲ್ಲೇ ಹಾಕಿರ್ತಾರಲ್ಲ, 28, 18, 14, 12 ಅಂತ ಅಂದ್ಬಿಟ್ಟು. 12 ಇಲ್ಲ, ನಿಮಗೆ ಗೊತ್ತಿದೆ. ಸೆಲೆಕ್ಟ್ ಮಾಡಿಬಿಟ್ಟು ಇನ್ವಾಯ್ಸ್ ನಂಬರೆಲ್ಲ ಕಾಪಿ ಮಾಡಿ ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ಬೋದು. ಇನ್ವಾಯ್ಸ್ ಡೇಟು ಕೂಡ ಹಾಕ್ತಾಯಿದ್ದೀನಿ. ಇನ್ವಾಯ್ಸ್ ಡೇಟ್ ಆದಮೇಲೆ ಇನ್ವಾಯ್ಸ್ ವ್ಯಾಲ್ಯೂ ಹಾಕಿ. ಇನ್ವಾಯ್ಸ್ ವ್ಯಾಲ್ಯೂ ಹಾಕಾದ್ಮೇಲೆ ಟ್ಯಾಕ್ಸಬಲ್ ಅಮೌಂಟ್ ಹಾಕಿ. ಟ್ಯಾಕ್ಸಬಲ್ ಅಮೌಂಟ್ ಹಾಕಾದ್ಮೇಲೆ ಗೈಸ್ ನೀವು ಅಲ್ಲೇ ಆಟೋಮೆಟಿಕಲಿ CGST SC ಕ್ಯಾಲ್ಕುಲೇಟ್ ಆಗಿಬಿಡುತ್ತೆ. ಆ್ಯಸ್ ಪರ್ ನಿಮ್ಮ ಕಸ್ಟಮರ್ ನೀವೇನಾದರೂ ವಿತಿನ್ ಕರ್ನಾಟಕ ಹಾಗೆ ಸೇಲ್ ಮಾಡಿದರೆ, ಔಟ್ಸೈಡ್ ಮಾಡಿದರೆ ಅದೇ IGST ಕೂಡ ಕ್ಯಾಲ್ಕುಲೇಟ್ ಮಾಡುತ್ತೆ. ಮಾಡಾದ್ಮೇಲೆ ನೀವು ಕೆಳಗಡೆ ಸೇವ್ ಅಂತ ಇರುತ್ತೆ ನೋಡಿ, ಸೇವ್ ಬಟನ್ ಪ್ರೆಸ್ ಮಾಡಿದ್ರೆ ನೋಡಿ, ಇಲ್ಲಿ ಒಂದು ಇನ್ವಾಯ್ಸ್ ಸೇವ್ ಆಗಿರುತ್ತೆ. ನೀವು ಜಸ್ಟ್ GSTR1 FF ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ರೆಡಿ ಅಲ್ಲಿ 1 ಅಂತ ತೋರಿಸ್ತಾ ಇರುತ್ತೆ ನೋಡಿ ಗೈಸ್. ಇದು ನಿಮ್ಮ B2B ಬಿಲ್ಸ್ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದು. ನೀವು ಮತ್ತೆ ಬಂದು B2B ಮೇಲೆ ಪ್ರೆಸ್ ಮಾಡಿಬಿಟ್ಟು ಇನ್ವಾಯ್ಸ್ ನಂಬರು, ಇನ್ವಾಯ್ಸ್ ವ್ಯಾಲ್ಯೂ ಎಲ್ಲ ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು ಒಂದು ಸಲ ಕ್ರಾಸ್ ವೆರಿಫೈ ಮಾಡ್ಕೊಂಡಾದ್ಮೇಲೆ ಇಲ್ಲಿಗೆ ನಿಮ್ಮ ಇನ್ವಾಯ್ಸ್ ನೀವು ಅಪ್ಡೇಟ್ ಮಾಡಿದ್ದು ಮುಗೀತು ಗೈಸ್.
ಸೊ ನೆಕ್ಸ್ಟ್ ನೀವು ಅಲ್ಲಿ ಜನ್ರೇಟ್ ಸಮ್ಮರಿ ಅಂತ ಕೊಟ್ಟರೆ ತಗೊಳ್ಳೋದಿಲ್ಲ. ಮೇಯ್ನ್ ನಾನು ಹೇಳಿದ್ನಲ್ಲ 12 ಕಾಲಮ್ ನಂಬರ್ 12 ಮತ್ತು 13 ಬಾಕ್ಸ್ನ ನಾವು ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ಫಿಲ್ ಮಾಡಲೇಬೇಕು. 12 ಏನು ಹೇಳುತ್ತೆ ಅಂತಂದರೆ HSN ಕೋಡ್ ಬಗ್ಗೆ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಈಗ ಏನಾಗ್ಬಿಡುತ್ತೆ ಅಂತಂದರೆ ನೀವೇನಾದರೂ ಬರೀ B2C ತೋರಿಸ್ತಾ ಇದ್ದೀರಾ ಅಂದರೆ B2Cಗೆ ಜಸ್ಟ್ HSN ಕೋಡ್ ಹಾಕಿದ್ರೆ ನಡೆಯುತ್ತೆ. ಸೊ ಅದು ಮುಂಚೆ ಅಪ್ಡೇಟ್ ಆಗಿರಲಿಲ್ಲ, ಇವಾಗ ಅಪ್ಡೇಟ್ ಆಗಿದೆ. ಸೊ ನಿಮ್ಮ HSN ಕೋಡ್ ಯಾವ ಐಟಮ್ ನೀವು ಮಾರಿದ್ದೀರಾ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ಇಲ್ಲಿ ಕಾಪಿ ಪೇಸ್ಟ್ ವರ್ಕ್ ಆಗೋದಿಲ್ಲ. ಎಷ್ಟು ಕ್ವಾಂಟಿಟಿ ಮಾರಿದ್ದೀರಾ ಅಂತ ಅಂದ್ಬಿಟ್ಟು ಮೆಜರ್ಮೆಂಟ್ ಹಾಕಾದ್ಮೇಲೆ ಸೊ ನೀವು ಇಲ್ಲಿ ಯೂನಿಟ್ ಆಫ್ ಮೆಜರ್ಮೆಂಟ್ ಸೆಲೆಕ್ಟ್ ಮಾಡಿದ್ಮೇಲೆ ಎಷ್ಟು ಕ್ವಾಂಟಿಟಿ ಮಾರಿದ್ದೀರಾ ಅಂತ ಹಾಕ್ಬಿಟ್ಟು ಟ್ಯಾಕ್ಸಬಲ್ ಅಮೌಂಟು ಕಾಪಿ ಪೇಸ್ಟ್ ಆಗೋದಿಲ್ಲ, ಜಸ್ಟ್ ನೀವೇ ಟೈಪ್ ಮಾಡಬೇಕಾಗುತ್ತೆ. ಸೊ ಎಷ್ಟು ರೇಟ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೀವೇ ಟೈಪ್ ಮಾಡಿ ಗೈಸ್. ಸೊ ನಿಮ್ಮ ಇನ್ವಾಯ್ಸ್ ಒಂದಿತ್ತು ಅಂದ್ರೆ ಟೈಪ್ ಮಾಡಿ, ಅಥವಾ ಯಾವ ಐಟಮ್ ವೈಸ್ ನಾನು ಹೇಳಿದ್ನಲ್ಲ ನಿಮಗೊಂದು ಫಸ್ಟೇ ಎಕ್ಸೆಲ್ ತೋರಿಸಿದ್ನಲ್ಲ, ಆ ಒಂದು ಎಕ್ಸೆಲಲ್ಲಿ ನಾನು ಪ್ರತಿಯೊಂದು ಮಾಡಿದ್ದೀನಿ. ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಸೊ ಗೊತ್ತಿಲ್ಲ ಅಂತಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲಿವರೆಗೂ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋಗೆ ನಾನು 100 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಗೈಸ್. ದಯವಿಟ್ಟು 100 ಲೈಕ್ಸು ಕೊಡಿಸೋ ಥರ ಮಾಡಿ ಗೈಸ್. ಸೊ ನೋಡಿ ಇನ್ವಾಯ್ಸಲ್ಲಿ ಇಲ್ಲೇ HSN ಕೋಡು ಎಲ್ಲ ಪ್ರತಿಯೊಂದು ಕೊಟ್ಟಿದೆ. ಇನ್ವಾಯ್ಸಲ್ಲೇ ಹಾಕ್ತಾಯಿದ್ದೀನಿ, ನಿಮಗೆ ನೋಡ್ಬೋದು. ಸೊ HSN ಡೀಟೇಲ್ಸು ಐಟಮ್ ವೈಸ್ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಏನಾದರೂ ಗೊತ್ತಾಗಿಲ್ಲ ಅಂದರೆ ಅದಾದಮೇಲೆ ಮೇಯ್ನು ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಿ ಸೇವ್ ಕೊಡಲೇಬೇಕು. HSN ಕೋಡ್ ಹಾಕಾದ್ಮೇಲೆ ನೀವು ಜಸ್ಟು ವಾಪಸ್ ಹೊಂಟೋದ್ರಿ ಅಂದರೆ ಸೀರಿಯಸ್ಸಿಗೆ ಅದು ತಗೊಂಡಿರೋದಿಲ್ಲ ಗೈಸ್. ಸೊ ನೀವು ಕೆಳಗಡೆ ಬಂದುಬಿಟ್ಟು ಸ್ಕ್ರೋಲ್ ಡೌನ್ ಮಾಡಿ ಸೇವ್ ಅಂತ ಕೊಡಲೇಬೇಕು. ದೆನ್ ನೀವು ಆಮೇಲೆ GSTR1 ಮೇಲೆ ಹೋದರೆ ಸೊ ಅಲ್ಲೇ ಆ್ಯಡ್ ಆಗ್ತಾ ಇರುತ್ತೆ. ಆ್ಯಡ್ ಆದಮೇಲೆ ಡಾಕ್ಯುಮೆಂಟ್ ಇಶ್ಯೂಡ್ ಅಂದರೆ ಏನಪ್ಪ ಅಂತ ಅಂದರೆ, ನೀವು ಲಾಸ್ಟ್ ಮಂತಲ್ಲಿ ಈಗ ನಿಮ್ಮ ಇನ್ವಾಯ್ಸು ಫಾರ್ ಎಕ್ಸಾಂಪಲ್ 1 ರಿಂದ 10 ನಂಬರ್ವರೆಗೂ ಇನ್ವಾಯ್ಸು ನೀವು ಸೇಲ್ ಮಾಡಿದ್ದೀರಾ. ಸೊ ಅದನ್ನು ನೀವು ಅಲ್ಲಿ ಹಾಕಬೇಕು ಸೀರಿಯಲ್ ನಂಬರ್ ಹತ್ರ. ಫ್ರಮ್ ಎಲ್ಲಿಂದ 1 ರಿಂದ 2 10ವರೆಗೂ 100ವರೆಗೂ 1000ವರೆಗೂ ಈ ಥರ ಹಾಕ್ಬಿಟ್ಟು ಟೋಟಲ್ ನಂಬರ್ ಎಷ್ಟಾಗಿದೆ 1 ರಿಂದ 10 ಅಂದರೆ 10 ಬಿಲ್ಸು ನೀವು ಲಾಸ್ಟ್ ಮಂತಲ್ಲಿ ಅರ್ದಿದ್ದೀರಾ ಅಂತ ಅರ್ಥ, ಅಂದರೆ ಜನ್ರೇಟ್ ಮಾಡಿದ್ದೀರಾ. ಸೊ ಕ್ಯಾನ್ಸಲ್ ಎಷ್ಟಾಗಿದೆ, ಅದರಲ್ಲಿ ರಿಟರ್ನ್ ಎಷ್ಟು, ಕ್ಯಾನ್ಸಲ್ ಎಷ್ಟು ಅಂತ ಬಂದರೆ ಅಲ್ಲಿ ಕ್ಯಾನ್ಸಲ್ 0 ಅಂತ ಹಾಕ್ಬಿಟ್ಟು ಸೇವ್ ಅಂತ ಕೊಟ್ಟಾದಮೇಲೆ ಇಲ್ಲಿ ನಿಮಗೆ ರಿಫ್ರೆಶ್ ಬಟನ್ ಅಮ್ಕಬೇಕು ಗೈಸ್. ರಿಟರ್ನ್ ಹೋದ್ರೆ ತಗೊಳ್ಳೋದಿಲ್ಲ. ರಿಫ್ರೆಶ್ ಬಟನ್ ಅಮ್ಕಾದ್ಮೇಲೆ ನೀವು ಜಸ್ಟು ಬ್ಯಾಕ್ ಹೋಗಿದ ತಕ್ಷಣ ಸೊ ಅದನ್ನು ಕೂಡ ಕ್ಲಿಯರ್ ಆಗಿರುತ್ತೆ. B2C ಸೇಲ್ಸ್ ಇದೆ ಸರ್ ನಮ್ಮಲ್ಲಿ. ಓನ್ಲಿ ಕಸ್ಟಮರ್ ನಾವು GST ಇನ್ವಾಯ್ಸ್ ಕೊಟ್ಟಿಲ್ಲ. ಸೊ B2C ಸೇಲ್ಸ್ ಇದೆ. ಏನು ಮಾಡೋದು ಅಂತ ಅಂದರೆ, ಸೊ B2C ಅದರ್ಸ್ ಅಂತ ಇದೆ ನೋಡಿ. B2C ಅದರ್ಸಿಗೆ ಬರ್ತೀರಾ. B2C ಅದರ್ಸಲ್ಲಿ ನೀವು ಯಾವ ಸ್ಟೇಟಿಗೆ ನೀವು ಆ್ಯಡ್ ರೆಕಾರ್ಡ್ ಅಂತ ಕೊಡ್ತೀರಾ. ಆ್ಯಡ್ ರೆಕಾರ್ಡ್ ಅಂತ ಕೊಟ್ಬಿಟ್ಟು ಯಾವ ಸ್ಟೇಟಿಗೆ ನೀವು ಮಾರಿದ್ದೀರಾ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಟ್ಯಾಕ್ಸಬಲ್ ವ್ಯಾಲ್ಯೂ ಹಾಕಿದ್ರೆ ಸಾಕು. ನೀವು ಜಸ್ಟ್ ಟ್ಯಾಕ್ಸಬಲ್ ನೀವು ಹೆಂಗಿದ್ರು B2Cಗೂ ಕೂಡ ಇನ್ವಾಯ್ಸ್ ಜನ್ರೇಟ್ ಮಾಡಿರ್ತೀರ. ಬಟ್ ಟ್ಯಾಕ್ಸ್ ಇನ್ವಾಯ್ಸ್ ಅಂದರೆ ಅಲ್ಲಿ ಅವ್ರ ಹತ್ರ ಟ್ಯಾಕ್ಸು ಕೂಡ ಕಲೆಕ್ಟ್ ಮಾಡಿರ್ತೀರ. ಬಟ್ ಅವ್ರದ್ದು B2B ಆಗಿರಲ್ಲ, ಅಂದರೆ GST ನಂಬರ್ ಮಾತ್ರ ಇರಲ್ಲ, ಟ್ಯಾಕ್ಸಬಲ್ ಅಮೌಂಟ್ ಇದ್ದೇ ಇರುತ್ತೆ ಇನ್ವಾಯ್ಸಲ್ಲಿ. ಆ ಒಂದು ಇನ್ವಾಯ್ಸ್ ನಂಬರ್ ಹಾಕಿ ಇಲ್ಲಿ ರೇಟ್ ಸೆಲೆಕ್ಟ್ ಮಾಡ್ತಿದ್ದಂಗೆ ಆಟೋಮೆಟಿಕಲಿ ಟ್ಯಾಕ್ಸ್ ಅದೇ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಕ್ಯಾಲ್ಕುಲೇಟ್ ಆಗಿದ ತಕ್ಷಣ ಮೇಲ್ಗಡೆ ರಿಫ್ರೆಶ್ ಬಟನ್ ಇರುತ್ತೆ. ರಿಫ್ರೆಶ್ ಬಟನ್ ಒಂದ್ಸಲ ಕ್ಲಿಕ್ ಮಾಡಿಬಿಟ್ಟು ಜನ್ರೇಟ್ ಸಮ್ಮರಿ ಅಂತ ಕೊಡಿ ಗೈಸ್. ಸೊ ಜನ್ರೇಟ್ ಸಮ್ಮರಿ ಅಂತ ನೀವು ಕೊಟ್ಟಾದಮೇಲೆ ಪ್ರೊಸೀಡ್ ಟು ಫೈಲ್ ಅಂತ ಕೊಡಬೇಕಾಗುತ್ತೆ. ಅದಾದಮೇಲೆ ನೀವು ಯಾವ್ಯಾವ ನೀವು ಇನ್ವಾಯ್ಸ್ ಅಪ್ಲೋಡ್ ಮಾಡಿದಿರೋ ಅದ್ರದ್ದು ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಮತ್ತು ನಿಮ್ಮ CGST ಎಷ್ಟು ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ HSN ಕೋಡ್ಗೂ ಮತ್ತು ನಿಮ್ಮ ಟ್ಯಾಕ್ಸಬಲ್ ಇನ್ವಾಯ್ಸ್ ವ್ಯಾಲ್ಯೂಗೂ ಮ್ಯಾಚ್ ಆಗಲೇಬೇಕು ಗೈಸ್. ದಟ್ ಈಸ್ ಇಂಪಾರ್ಟೆಂಟ್. ಯಾಕಂದರೆ ನಾಳೆ ದಿನ ನೋಟಿಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ HSN ಕೋಡು ಮತ್ತು ಸೇಲ್ಸ್ GSTR1 ನೀವು ತೋರಿಸಿರೋದ್ರಲ್ಲಿ ಬುಕ್ಸಲ್ಲಿ ರಾಂಗ್ ಇದೆ ಅಂತ ನೋಟಿಸ್ ಕೊಡ್ತಾರೆ. ಇಷ್ಟೇ ಗೈಸ್, ಜಸ್ಟ್ ಹೋಗಿ OTP ಹಾಕಿ ಫೈಲ್ ಮಾಡ್ಕೊಳ್ಳಿ. ಎನಿ ಡೌಟ್ಸ್ ಬಂತು ಅಂದರೆ ಕಮೆಂಟ್